stop. This is a real thing, okay? ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದಾಳೆ. ಏನು ಎಕ್ಸ್ಪೆರಿಮೆಂಟೇಷನ್ ಇದು? ಬಬಲ್ ವ್ಯಾಲ್ಕೆನೋ ಅಂತ. ಅವಳ ಬರ್ಡೇಗೆ ಕೆಲವೊಂದು ಗಿಫ್ಟ್ಗಳು ತಗೊಟ್ಟಿದೆ. ಅದರೊಳಗೆ ಕೆಲವೊಂದು ಎಕ್ಸ್ಪೆರಿಮೆಂಟು ಒಂದು ಪ್ಯಾಕ್ ಗಿಫ್ಟ್ ಮಾಡಿದ್ದೆ. ಅದನ್ನು ಇವತ್ತು ಫ್ರೀ ಮಾಡ್ಕೊಂಡು ಯೂಸ್ ಮಾಡ್ತಾ ಇದ್ದಾರೆ. ಅವ್ರು ಕೊಟ್ಟಿರೋ ಪ್ರಕಾರ ಫಸ್ಟು ಬೇಕಿಂಗ್ ಸೋಡಾ ಹಾಕ್ಬೇಕಂತೆ 2 ಸ್ಪೂನ್. ಅವ್ರು ಕೊಟ್ಟಿದ್ದಾರೆ. ಅಂದರೆ ಅದ್ರ ವಾಲ್ಯೂಮ್ ಪ್ರಕಾರ 2 ಸ್ಪೂನ್ ಹಾಕಿ 40 ml ವಾಟರ್ ಹಾಕ್ಬೇಕಂತೆ. ಇದರಲ್ಲಿ ಕೊಟ್ಟಿದ್ದಾರೆ ಕಂಟೈನರಲ್ಲಿ 40 ml ವಾಟರ್ ಹಾಕಿ ರೆಡ್ ಕಲರ್ ಹಾಕಿ ಅಂತ ಹೇಳಿದ್ದಾರೆ. ಇಲ್ಲ, ಅದಕ್ಕೆ ಮುಂಚೆ ಮಾಡಬೇಕು ಅದನ್ನು. ನೋಡಿ ಫ್ರೆಂಡ್ಸ್, ಅವರು 20 ಟೈಮ್ಸ್ ಸ್ಟಿರ್ ಮಾಡೋಕ್ಕೆ ಹೇಳಿದ್ರು. 20 ಟೈಮ್ಸ್ ಮಾಡಿದ್ದೀನಿ. ಇವಾಗ ನೆಕ್ಸ್ಟ್ ಸ್ಟೆಪ್ಪು ರೆಡ್ ಹಾಕೋಬೇಕು. ರೆಡ್ ಕಲರ್ ಲಿಕ್ವಿಡ್ 2 ಡ್ರಾಪ್ಸ್ ಹಾಕೋಬೇಕು ಅಂತ ಹೇಳಿದ್ದಾರೆ. ನೋಡಿ ಕಲರ್ ಚೇಂಜ್ ಆಗ್ತಾ ಇದೆ. ಆಮೇಲೆ 20 ಟೈಮ್ಸ್ ಸ್ಟಿರ್ ಮಾಡೋಕ್ಕೆ ಹೇಳಿದ್ದಾರೆ. ಏನದು ಬಬಲ್ಸ್ ವಾಲ್ಕ್ಯಾನೋನಾ? ಬಬಲ್ ವ್ಯಾಲ್ಕೆನೋ ಅಂತ. ಅದು ಆಗುತ್ತೋ ಇಲ್ವೋ ಗೊತ್ತಿಲ್ಲ. 1 2 3 4 5 6 7 8 9 10 11 12 13 14 16 17 18 19 ನೋಡಿ ಇವಾಗ ಸ್ಟಿರ್ ಮಾಡಾಗಿದೆ 20 ಟೈಮ್ಸ್. ನೆಕ್ಸ್ಟು 8 ಡ್ರಾಪ್ಸ್ ಲಿಕ್ವಿಡ್ ಸೋಪ್ ಹಾಕಕ್ಕೆ ಹೇಳಿದ್ದಾರೆ. ನೋಡಿ ಎಲ್ಲ ಅವರೇ ಕೊಟ್ಟಿದ್ದಾರೆ. 8 ಡ್ರಾಪ್ಸ್ 1 2 3 4 5 6 7 8 ಸ್ಟಿರ್ ಮಾಡಬೇಕು. ಇದಕ್ಕೆ ಅವರು ನಂಬರ್ ಕೊಟ್ಟಿಲ್ಲ, ಅಂದರೆ ಸ್ವಲ್ಪ ಸ್ಟಿರ್ ಮಾಡಬೇಕು. ಅದು ಲಾಸ್ಟ್ ಸಿಟ್ರಿಕ್ ಆಸಿಡ್ ಅಂತ ಹೇಳಿದ್ದಾರೆ. ನೋಡಿ ಕೊಟ್ಟಿದ್ದಾರೆ. ಅದು 2 ಸ್ಪೂನ್ ಅಂತ ಹೇಳಿದ್ದಾರೆ. ಏನಾಗುತ್ತೋ ನೋಡೋಣ ಇವಾಗ ಲಾಸ್ಟ್. ನೋಡಿ ಏನೋ ಒಂಥರ ಇದೆ. ಹುಷಾರು, ಇದೆಲ್ಲ ಟೆಸ್ಟ್ ಮಾಡಬೇಕಾದ್ರೆ ಹುಷಾರಾಗಿ ಇದು ಮಾಡಬೇಕು. ಬಂತು ಅದಕ್ಕೇನು ನೋಡಿ ವ್ಯಾಲ್ಕೇನೋ ಫಸ್ಟ್ ಎಕ್ಸ್ಪೆರಿಮೆಂಟ್ ಸಕ್ಸಸ್ಫುಲ್. ಇಡು ಕೆಳಗಿಡು, ಟಚ್ ಆಗಬಾರ್ದು ಅದು ನಿನ್ನ ಕೈಗೆಲ್ಲ. ನೋಡಿ ಇವಾಗ ಸ್ಟಾರ್ಟ್ ಆಯ್ತು. ನಾನು ಎಂಡ್ ಆಗೋಯ್ತು ಅನ್ಕೊಂಡೆ. ವಾಲ್ಕೇನೋದು ನೋಡಿ ಅದು ತೋರಿಸ್ದಂಗೆ ಇದೆ. ಬಬಲ್ಸ್ ವಾಲ್ಕೇನೋ. ಫಸ್ಟ್ ಎಕ್ಸ್ಪೆರಿಮೆಂಟ್ ಬುಕ್ಸಲ್ಲಿ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ. ವಾವ್, ಸೂಪರ್. ದೇಶಾನಿ ಫಸ್ಟ್ ಎಕ್ಸ್ಪೆರಿಮೆಂಟ್ ಮಾಡಿದ್ಲು, ಸಕ್ಸಸ್ಫುಲ್ ಆಯಿತು. ಸೂಪರ್. ಇಷ್ಟ ಆಯ್ತಾ? ತುಂಬ ಇಷ್ಟ ಆಯಿತು. ನಾನು ತುಂಬ ದಿವಸದಿಂದ ಯೂಸ್ ಮಾಡೋಣ ಅಂದ್ಕೊಂಡು ಟೈಮೇ ಆಗ್ತಿರ್ಲಿಲ್ಲ. ನೋಡಿ, ಮಕ್ಳುಗಳಿಗೆ ನೀವು ಏನೇನೋ ಗಿಫ್ಟ್ಗಳು ಅದು ಇದು ಪ್ರೆಸೆಂಟ್ ಮಾಡೋ ಬದಲು ಈ ರೀತಿಯಾಗಿ ಕೊಟ್ಟಾಗ ಅವ್ರಿಗೆ ಗಿಫ್ಟು ಕೂಡ ಅನಿಸುತ್ತೆ. ಆಮೇಲೆ ಅವ್ರ ಕೈಯಿಂದನೇ ಕೆಲವೊಂದು ಈ ಥರ ಮಾಡಿದಾಗ ಅವ್ರಿಗೂ ಎಕ್ಸ್ಪೆರಿಮೆಂಟ್ ಆಗುತ್ತೆ. ಎಜುಕೇಷ್ನಲಿ ಪ್ಲಸ್ ಅವ್ರು ಖುಷಿಯಾಗಿಯೂ ಕೂಡ ಅದನ್ನು ಮಾಡ್ತಾರೆ. ಅವ್ರಿಗೂ ಕಣ್ಮುಂದೆ ಎಕ್ಸ್ಪೀರಿಯೆನ್ಸ್ಗಳು ಆಗುತ್ತೆ. ಓದಬೇಕಾದ್ರೆ ಅವ್ರ ಟೆಕ್ಸ್ಟ್ ಬುಕ್ಸಲ್ಲೆಲ್ಲ ಇದೆಲ್ಲ ನೋಡಿದಾಗ ಅವ್ರಿಗೆ ಡೈರೆಕ್ಟಾಗಿ ಅವ್ರ ಕೈಯಿಂದ ಮಾಡಿರೋದ್ರಿಂದ ಲ್ಯಾಬಲ್ಲೆಲ್ಲ ಮಾಡಲಿಕ್ಕಾಗಲ್ಲ. ಸೊ ಇಲ್ಲೇ ಎಕ್ಸ್ಪೀರಿಯೆನ್ಸ್ ಆದಾಗ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಾಗ ಇನ್ನೂ ಚೆನ್ನಾಗಿ ಅವ್ರಿಗೆ ಆ ಲೆಸನ್ಗಳು ಅರ್ಥ ಆಗುತ್ತೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಸೊ ಇದು ನಮಗೆ ಎಜುಕೇಷನ್ಗೂ ಹೆಲ್ಪ್ ಆಗುತ್ತೆ ಸೈನ್ಸಲ್ಲಿ, ಮತ್ತು ನಮಗೆ ಖುಷಿನೂ ಆಗುತ್ತೆ.
ಸೊ ಎವ್ರಿ ಪೇರೆಂಟ್ಸು ಈ ಥರ ಗಿಫ್ಟ್ ಕೊಡಿ ಅಂತ ಹೇಳ್ತಾ ಇರ್ತೀನಿ. ಹೌದಾ, ಯಾರು ಕೊಟ್ಟಿದ್ದು ಈ ಗಿಫ್ಟು ದೇಶಾನಿ? ನಮ್ಮಮ್ಮ. ಅಮ್ಮಂಗೆ ಥ್ಯಾಂಕ್ಸ್ ಹೇಳಲ್ವಾ ನೀನು? ಥ್ಯಾಂಕ್ ಯು ಅಮ್ಮ. ನೋಡಿ, ನನಗೂ ಖುಷಿ ಆಯಿತು ಈ ಥರ ಎಕ್ಸ್ಪೆರಿಮೆಂಟ್ಸ್ ಮಾಡಿ. ಸಾಕು ಸಾಕು, ಅದೆಲ್ಲ ಗಲೀಜಾಗುತ್ತೆ. ತಲೆ ಬಿಡಿ, ನ್ಯೂಸ್ ಪೇಪರ್ ಮೇಲೆ. ಸಾಕು ಸಾಕು ಸಾಕು. ಅವ್ರು ಕ್ಯಾಪೇ ಕೊಟ್ಟಿಲ್ಲ ನನ್ನ. ಸುಮ್ಮನಿರಪ್ಪ. ಅವ್ರು ಕ್ಯಾಪೇ ಕೊಟ್ಟಿಲ್ಲ, ಇದು ಹಾಕ್ಬಿಟ್ಟು ಕುಡ್ಕ ಕೊಡಬೇಕು. ಇದ್ರ ಬದಲು ಕೊಕಾ ಕೋಲಾಗೆ ಅದೆಲ್ಲ ಮಾಡಬೇಕಾದ್ರೆ ಕೈ ಟಚ್ ಮಾಡ್ಕೊಂಬೇಡ ಅಮ್ಮ. ಹಾಂ, ಏನೂ ಆಗಲ್ಲ, ಆಲ್ಮೋಸ್ಟ್ ಮಕ್ಕಳದೇ. ಸೊ ಆದರೂ ಹುಷಾರಾಗಿ ಮಾಡಬೇಕು. ಗ್ಲೌಸ್ಗಳು ಹಾಕ್ಕೊಂಡು ಮಾಡು. ಗ್ಲೌಸ್ ಕೊಟ್ಟಿಲ್ಲ.